सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः। ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಈ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಮನುಷ್ಯನ ಜೀವನವನ್ನ ಎರಡು ರೀತಿಯಲ್ಲಿ ವಿಭಾಗಿಸಲ್ಪಡುತ್ತೆ. ಒಂದು ಅವನು ಮನುಷ್ಯನಾಗಿರುವಂಥದ್ದು, ಇನ್ನೊಂದು ಅವನು ಮಾಡುವಂತಹ ಕರ್ಮಗಳು. ಒಂದು ಬೀಯಿಂಗ್, ಇನ್ನೊಂದು ಡೂಯಿಂಗ್. ಮನುಷ್ಯನಾಗಿ ಇರ್ತಕ್ಕಂಥದ್ದು ಬೇರೆ, ಅವನು ಮಾಡುವಂಥದ್ದು ಅಥವಾ ಕರ್ಮಗಳು ಅಂತ ಏನು ಕರಿತೀವಿ ನಾವು, ಅದೇ ಬೇರೆ. ನಾವೇನು ಕರ್ಮಗಳನ್ನು ನಾವು ಈ ವ್ಯವಹಾರದ ಈ ಜಗತ್ತಿನಲ್ಲಿ ನಾವು ಮಾಡ್ತೀವಿ, ಆ ಕರ್ಮಗಳು ಹೇಗಿವೆ, ಎಲ್ಲ ಮೇಲ್ಗಡೆ ಒಂದು ಪರಿಧಿಯಲ್ಲಿವೆ ಅವೆಲ್ಲವೂ ಕೂಡ. ನಾವೇನು ಕರ್ಮಗಳನ್ನು ಮಾಡ್ತೀವಿ ಅದು ನಾನೇ ಅಥವಾ ನನ್ನ ಸರ್ವಸ್ವ ಅಲ್ಲ. ನನ್ನ ಕರ್ಮಗಳನ್ನು ನೋಡಿ ವ್ಯಕ್ತಿ ನನ್ನನ್ನು ಅಳತೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತಂದ್ರೆ ಪೂರ್ತಿ ನಾನಲ್ಲಿ ಇರೋದಿಲ್ಲ. ನನ್ನ ಕರ್ಮಗಳು ಅಂತಕ್ಕಂಥವು ಹೇಗಿವೆ ಅಂತಂದ್ರೆ ಸಮುದ್ರದಲ್ಲಿ ಅಲೆಗಳಿದ್ದ ಹಾಗೆ. ಅಲೆಗಳೇನೋ ಸಮುದ್ರಕ್ಕೆ ಸಂಬಂಧಪಟ್ಟಿದ್ದೇ ಆದರೂ ಕೂಡ ಕೇವಲ ಅಲೆಗಳು ಮಾತ್ರ ಸಮುದ್ರವಲ್ಲ. ಹವಾಮಾನದ ವೈಪರೀತ್ಯದಿಂದ, ಗಾಳಿಯ ವೈಪರೀತ್ಯದಿಂದಾಗಿ ಅಲೆಗಳು ಏರ್ಪಡ್ತವೆ. ಆದ್ರಿಂದ ಅಲೆಗಳನ್ನೇ ನಾವು ಸಮುದ್ರ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅಲೆಗಳಿಲ್ಲದೆಯೂ ಕೂಡ ಸಮುದ್ರ ಅನ್ನೋದು ಇರುತ್ತೆ. ಯಾಕೆಂದ್ರೆ ಅಲೆಗಳು ಉದ್ಭವ ಆಗೋದೇ ಗಾಳಿಯಿಂದ. ನಮ್ಮ ಕರ್ಮಗಳು ಕೂಡ ಅಷ್ಟೇ. ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ನಮ್ಮ ಕರ್ಮಗಳ ಉದ್ಭವವಾಗುತ್ತೆ. ಹೇಗೆ ಗಾಳಿಯ ಘರ್ಷಣೆಯಿಂದಾಗಿ ಸಮುದ್ರದಲ್ಲಿ ಅಲೆಗಳು ಏರ್ಪಡ್ತವು, ಅದೇ ರೀತಿ ಈ ಜಗತ್ತಿನಲ್ಲಿ ನಾವು ಕೇವಲ ಮನುಷ್ಯರಾಗಿದ್ದರೆ ಪ್ರಯೋಜನವಾಗೋದಿಲ್ಲ. ಅಷ್ಟಕ್ಕೆ ತೃಪ್ತಿಯನ್ನು ಹೊಂದಲಿಕ್ಕಾಗೋದಿಲ್ಲ, ಅಷ್ಟಕ್ಕೆ ಪೂರ್ಣತೆಯನ್ನು ಪಡೀಲಿಕ್ಕಾಗೋದಿಲ್ಲ. ಮನುಷ್ಯನಾಗುವಂಥದ್ದು ಈ ಜಗತ್ತಿನಲ್ಲಿ ಒಂದು ಆರಂಭ. ನಮ್ಮ ಮನೆಯ ಸುತ್ತಲೂ ಕೂಡ ಹೇಗೊಂದು ಕಾಂಪೌಂಡ್ ವಾಲ್ ಕಟ್ಕೊಂಡಿದೀವಲ್ಲ, ಏನದು? ಅದೇ ನಮ್ಮ ಕರ್ಮ. ಮನೆಯ ಒಳಗಡೆಗೆ ನಾವಿದ್ದೀವಿ, ಏನದು? ಅದು ನಾವು, ಅಲ್ಲೊಂದು ಅಂತರಾತ್ಮ, ಅದೊಂದು ಅಂತರ್ಗೃಹ. ಅಲ್ಲಿ ಯಾವ ಕರ್ಮಗಳು ಕೂಡ ಬಂದು ತಾಗೋದಿಲ್ಲ, ಅಲ್ಲಿ ಯಾವ ಕರ್ಮಗಳಿಗೆ ಅವಕಾಶವಿಲ್ಲ. ಕರ್ಮಗಳು ಏನಿದ್ರು ಹೊರಗಡೆಗೆ ಇರ್ತವೆ, ಒಳಗಡೆಗನ್ನಂತ
ಎಲ್ಲಿ ತನಕ ನಾವು ಕರ್ಮಗಳನ್ನು ಮಾಡ್ತಾ ಇರ್ತೀವೋ ಅಲ್ಲಿ ತನಕ ಹೊರಗಡೆಯ ಜಗತ್ತಿನಲ್ಲಿರ್ತೀವಿ. ಯಾವಾಗ ವ್ಯಕ್ತಿ ಅಕರ್ಮವನ್ನು ಸಿದ್ಧಿಸಿಕೊಳ್ತಾನೋ ಅವನು ಅಂತರ್ಮುಖಿ ಆಗ್ತಾನೆ, ಅವನು ಒಳಗಡೆಗೆ ತಲುಪ್ತಾನೆ, ತನ್ನಲ್ಲಿ ತಾನು ಸ್ಥಿರನಾಗ್ಲಿಕ್ಕೆ ಶುರು ಆಗ್ತಾನೆ. ಎಷ್ಟು ವಿಚಿತ್ರ ಅಂತಂದರೆ, ಅಂತರ್ಮುಖತ್ವದ ಕಡೆಗೆ ನಾವು ಹೋಗಬೇಕಾದ್ರೂ ಕೂಡ, ಅಂತರ್ಮುಖಿ ಆಗಬೇಕಾದ್ರೂ ಕೂಡ ಹೊರಗಡೆ ಜಗತ್ತಿನಲ್ಲಿ ನಾವೆಲ್ಲರೂ ಕರ್ಮವನ್ನು ಮಾಡಬೇಕಾಗತ್ತೆ. ಅಂತರ್ಮುಖಿ ಆಗ್ಲಿಕ್ಕೂ, ಅಂತರ್ಯಾತ್ರೆಯನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ಹೊರಗಡೆ ಜಗತ್ತಿನಲ್ಲಿ ಕರ್ಮವನ್ನು ಮಾಡಬೇಕಾಗುತ್ತೆ ನಾವು. ಅಲ್ಲಿ ಉದಯವಾಗುವಂಥದ್ದು ಪಾಪ ಮತ್ತು ಪುಣ್ಯದ ವಿಚಾರ. ಯಾವುದನ್ನ ಪುಣ್ಯ ಕರ್ಮಗಳು ಅಂತ ಹೇಳಿ ಕರಿತೀವಿ ನಾವು? ಯಾವ ಕರ್ಮಗಳನ್ನ ಮಾಡೋದ್ರಿಂದ ನಾವು ಕರ್ಮವನ್ನ ದಾಟಿ ಹೋಗ್ತೀವೋ ಅದನ್ನ ಪುಣ್ಯ ಕರ್ಮಗಳು ಅಂತ ಹೇಳಿ ಕರಿತೀವಿ. ಯಾವ ಕರ್ಮಗಳು ನಮ್ಮನ್ನ ಬಂಧಿಸುವುದಿಲ್ಲ ಅಂತಹ ಕರ್ಮಗಳನ್ನ ಪುಣ್ಯ ಕರ್ಮಗಳು ಅಂತ ಹೇಳಿ ಕರಿತೀವಿ. ಯಾವ ಕರ್ಮಗಳು ನಮ್ಮನ್ನು ಕೇವಲ ಹೊರಗಡೆಯ ಜಗತ್ತಿನಲ್ಲಿ ಬಂಧಿಸಲ್ಪಡ್ತಾವೋ, ಕೇವಲ ಪರಿಧಿಯಲ್ಲಿ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾವೋ ಅಂಥವುಗಳನ್ನು ಪುಣ್ಯ ಕರ್ಮ ಅಂತ ಹೇಳಿ ಕರೀತೀವಿ. ಅವುಗಳನ್ನು ನಾವು ಪಾಪ ಕರ್ಮಗಳು ಅಂತ ಹೇಳಿ. ಯಾವ ಕರ್ಮಗಳು ನಮ್ಮನ್ನು ಅಂತರ್ಮುಖದ ಕಡೆಗೆ ತಿರುಗಲಿಕ್ಕೆ ಬಿಡೋದಿಲ್ವೋ, ಅಂತರ್ಯಾತ್ರೆಯನ್ನು ಮಾಡಲಿಕ್ಕೆ ಬಿಡೋದಿಲ್ವೋ ಅಂಥ ಕರ್ಮಗಳು ಪಾಪ ಕರ್ಮಗಳು. ಹಾಗಾದರೆ ಪುಣ್ಯ ಮತ್ತು ಪಾಪ ಕರ್ಮಗಳ ವ್ಯಾಖ್ಯಾನ ಎಷ್ಟು ಸರಳವಾಗಿದೆ. ಯಾವ ಕರ್ಮಗಳನ್ನು ಮಾಡೋದ್ರಿಂದ ನಾವು ಅಂತರ್ಯಾತ್ರೆ ಆರಂಭ ಆಗ್ತದೋ ಅದನ್ನು ಪುಣ್ಯ ಕರ್ಮ ಅಂತ ಕರಿತೀವಿ. ಯಾವ ಕರ್ಮಗಳನ್ನು ಮಾಡೋದ್ರಿಂದ ನಮ್ಮ ಅಂತರ್ಯಾತ್ರೆ ಆರಂಭ ಆಗೋದಿಲ್ಲ, ಕೇವಲ ಹೊರಗಡೆಗೆ ಇರ್ತೀವಿ, ಹೊರಗಡೆ ವಿಷಯ ವಸ್ತುಗಳ ಚಿಂತನೆಯಲ್ಲಿ ಅವುಗಳಲ್ಲಿ ಮುಳುಗಿರ್ತೀವಿ, ಅದನ್ನು ಪಾಪ ಕರ್ಮ ಅಂತ ಕರೀತಾರೆ. ಶಾಸ್ತ್ರ ಏನು ಹೇಳುತ್ತೆ ಈ ವಿಷಯದಲ್ಲಿ? ಶಾಸ್ತ್ರ ಬಹಳಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಶಾಸ್ತ್ರದಲ್ಲಿ ಇದನ್ನು ಹೇಳಲಿಕ್ಕೆ ಹೋಗಿಲ್ಲ. ಶಾಸ್ತ್ರವನ್ನ ಹಿಡಿದುಕೊಂಡು ನಾನು ಪಾಪ ಪುಣ್ಯ ಕರ್ಮಗಳನ್ನು ಮಾಡ್ತೀನಿ ಅಂತ ಹೊರಟ್ರೆ ನಾವು ಬಹಳ ದೂರ ಹೋಗೋದಿಲ್ಲ. ಸಮಯ ಬದಲಾಗುತ್ತೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ನಿನ್ನೆ ಯಾವುದು ಪುಣ್ಯ ಕರ್ಮವಾಗಿತ್ತು ಇವತ್ತು ಪಾಪ ಕರ್ಮವಾಗಬಹುದು, ಇವತ್ತು ಯಾವುದು ಪಾಪ ಕರ್ಮವಾಗಿದೆ ನಾಳೆ ಅದೇ ಪುಣ್ಯ ಕರ್ಮ. ಪರಿಸ್ಥಿತಿಗಳು ಬದಲಾಗ್ತವೆ, ಜನರ ಚಿಂತನೆಗಳು ಬದಲಾಗ್ತವೆ, ವಿಚಾರಗಳು ಬದಲಾಗ್ತವೆ, ನಿರ್ಧಾರಗಳು ಬದಲಾಗ್ತವೆ. ಅದರಿಂದ ಬಹಳ ಸ್ಪಷ್ಟ ತಿಳ್ಕೊಳ್ಬೇಕು ನಾವು. ಯಾವ ಕರ್ಮಗಳು ನಮ್ಮನ್ನು ಅಂತರ್ಮುಖಿಯನ್ನಾಗಿ ಮಾಡ್ತವೋ ಅದಕ್ಕೆ ಹೆಸರು ಪುಣ್ಯ ಕರ್ಮ. ಯಾವುದು ನಮ್ಮನ್ನು ಹೊರಗಡೆ ವಿಷಯ ಜಗತ್ತಿನ ಕಡೆಗೆ ಕರ್ಕೊಂಡು ಹೋಗುತ್ತೋ ಆ ಕರ್ಮಗಳ ಹೆಸರು ಪಾಪ ಕರ್ಮ. ಹೊರಗಡೆಯ ವಿಷಯ ಜಗತ್ತಿನ ಕಡೆಗೆ ಹೋದಷ್ಟು, ಹೊರಗಡೆಯ ವಸ್ತುಗಳನ್ನು ಕುರಿತು ಚಿಂತನೆಯನ್ನು ಮಾಡಿದಷ್ಟು, ಹೊರಗಡೆಯ ಭೋಗಗಳನ್ನು ಕುರಿತು ಚಿಂತನೆಯನ್ನು ಮಾಡಿದಷ್ಟು ವ್ಯಕ್ತಿ ಮೂರ್ಛಿತನಾಗ್ತಾನೆ. ತನ್ನಿಂದ ತಾನು ದೂರವಾಗ್ತಾ ಹೋಗ್ತಾನೆ. ಹಾಗಾದರೆ ಸ್ವಾಮೀಜಿ, ದಾನ ಮಾಡುವಂಥದ್ದು ಪುಣ್ಯ ಕರ್ಮವೋ ಪಾಪ ಕರ್ಮವೋ? ಜಗತ್ತಿನ ಎಲ್ಲಾ ಶಾಸ್ತ್ರಗಳು ಹೇಳ್ತವೆ ದಾನ ಮಾಡುವಂಥದ್ದು ಪುಣ್ಯ ಕರ್ಮ.
ದಾನ ಮಾಡೋದ್ರಿಂದ ನನ್ನ ಅಹಂಕಾರ ಗಟ್ಟಿ ಆಗ್ತಾ ಇದೆ, ದಾನ ಮಾಡೋದ್ರಿಂದ ನನ್ನ ಅಹಂಕಾರ ದೃಢವಾಗ್ತಾ ಇದೆ, ದಾನ ಮಾಡೋದ್ರಿಂದ ನಾನು ಶ್ರೇಷ್ಠ, ಉಳಿದವರೆಲ್ಲರೂ ಕನಿಷ್ಠ ಅಂತಕ್ಕಂಥ ಭಾವ ನನ್ನ ಅಂತಃಕರಣದ ಒಳಗಡೆ ಉಂಟಾಗ್ತಾ ಇದೆ. ಹಾಗಾದ್ರೆ ಅದು ಪಾಪಕರ್ಮವಾಯಿತು. ಯಾವ ಕರ್ಮಗಳಿಂದ ನನ್ನ ಅಹಂಕಾರ ನಿರ್ಮಾಣವಾಗುತ್ತೋ, ಯಾವ ಕರ್ಮಗಳಿಂದ ನನ್ನ ಅಹಂಕಾರ ದೃಢವಾಯಿತು. ಶಾಸ್ತ್ರ ಏನು ಹೇಳಿದೆ ಅದನ್ನು ಪಾಲಿಸಿದೆವು. ಜೀವನದ ಶಾಸ್ತ್ರದ ಪರೀಕ್ಷೆಯಲ್ಲಿ ನಾವು ಫೇಲ್ ಆಗ್ಬಿಡ್ತೀವಿ. ವ್ಯಕ್ತಿ ಸದ್ಗುಣಗಳನ್ನು ಬೆಳೆಸ್ತಾ ವಿನಯಶೀಲನಾಗಬೇಕು. ಆದರೆ ವ್ಯಕ್ತಿ ಪೌರನಾದರೆ, ವಿನಮ್ರತೆ ಅವನ ಅಂತಃಕರಣದ ಒಳಗಡೆ ಉದಯವಾಗದೇ ಇದ್ರೆ, ಅಹಂಕಾರಿ ಆಗ್ತಾನೆ, ಅವನೊಬ್ಬ ರಾಕ್ಷಸನಾಗ್ತಾನೆ. ಇಲ್ಲಿ ಮಾತ್ರ ಮನೆಯನ್ನು ಕಟ್ಟೋದಲ್ಲ, ಅವನು ಪರಲೋಕದಲ್ಲೂ ಕೂಡ ಒಂದು ಮನೆಯನ್ನು ಕಟ್ಟಲಿಕ್ಕೆ ಹೋಗಿದ್ದಾನೆ. 4 ಜನರ ಮುಂದೆ ನಾನು ಪುಣ್ಯ ಕರ್ಮಗಳನ್ನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ಕೊಂಡು. ದಾನ ಮಾಡುವಂಥದ್ದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ಯಾವ ವ್ಯಕ್ತಿ ದಾನವನ್ನು ಮಾಡ್ತಾನೆ ಅದು ದಾನವಾಗೋದಿಲ್ಲ. ಯಾಕೆಂದ್ರೆ ಆ ದಾನದಿಂದ ನನ್ನ ಅಹಂಕಾರ ಗಟ್ಟಿ ಆಗ್ತಾ ಇದೆ, ಆ ದಾನದಿಂದ ನನ್ನ ಅಹಂಕಾರ ದೃಢವಾಗ್ತಾ ಇದೆ, ಆ ದಾನದಿಂದ ನನ್ನ ಅಹಂಕಾರ ಹೆಡೆ ಎತ್ತಿ ನಿಂತುಕೊಳ್ತಾ ಇದೆ. ಯಾವ ಕರ್ಮಗಳು ನಮ್ಮ ಅಹಂಕಾರವನ್ನು ಹೆಡೆ ಎತ್ತಿ ನಿಲ್ಲೋ ಹಾಗೆ ಮಾಡ್ತಾವೋ, ಮೇಲ್ನೋಟಕ್ಕೆ ಅವು ಪುಣ್ಯ ಕರ್ಮಗಳ ಹಾಗೆ ಕಂಡರೂ ಕೂಡ ಪಾಪಕೃತ್ಯಗಳೇ, ಪಾಪಕರ್ಮಗಳೇ ಅವು. ನಮ್ಮಿಂದ ದೂರ ಯಾರೇ ಕರ್ಕೊಂಡು ಹೋಗ್ಲಿ ಅವೆಲ್ಲವೂ ಕೂಡ ಪಾಪಕೃತ್ಯಗಳೇ. ಯಾವ ದಾನವನ್ನು ಮಾಡೋದ್ರಿಂದ ನನ್ನ ಅಹಂಕಾರ ಅನ್ನೋದು ದೃಢವಾಯಿತು ಅದನ್ನ ನಾವು ಪುಣ್ಯ ಕರ್ಮ ಅಂತ ಕರೀಲಿಕ್ಕೆ ಬರೋದಿಲ್ಲ. ಭಯದಿಂದ ಮಾಡದೇ ಇದ್ರೆ ನಂಗೆಲ್ಲಿ ನರಕ ಪ್ರಾಪ್ತಿ ಆಗುತ್ತೋ, ದಾನ ಮಾಡದಿದ್ರೆ ನಂಗೆಲ್ಲಿ ಕೆಟ್ಟದಾಗುತ್ತೋ, ದಾನ ಮಾಡದೇ ಇದ್ರಿಂದ ನನಗೆಲ್ಲಿ ಏನು ಅನ್ಯಾಯ ಆಗುತ್ತೋ, ಭಯದಿಂದ ನಾನು ದಾನವನ್ನು ಮಾಡಿದರೂ ಕೂಡ ಆ ದಾನ ಪುಣ್ಯ ಕರ್ಮವಾಗುವುದಿಲ್ಲ. ಮತ್ತೆ ವಿವೇಕದಿಂದ ಉದಯವಾಗಬೇಕು, ಅಂತಃಕರಣದ ಆಳದಿಂದ ಉಂಟಾಗಬೇಕು. ನಾನು ದಾನ ಮಾಡೋದ್ರಿಂದ ಭಗವಂತ ಪ್ರಸನ್ನನಾಗ್ತಾನೆ, ಭಗವಂತ ಪ್ರಸನ್ನನಾಗೋದ್ರಿಂದ ನನಗೆ ಬೇಕಾಗಿರ್ತಕ್ಕಂಥ ವಸ್ತು ವಿಷಯಗಳನ್ನು ಅವನು ಕೊಡ್ತಾನೆ, ನನ್ನ ಮನಸ್ಸು ಇಚ್ಛೆಯನ್ನು ಪೂರ್ತಿ ಮಾಡ್ತಾನೆ. ಒಬ್ಬ ದರ್ಜಿ ಮುಸಲ್ಮಾನ, ಒಬ್ಬ ಟೈಲರ್ ಇದ್ದ. ಒಂದು ರಾತ್ರಿ ಮಲಗಿದಾಗ ಅವನೊಂದು ಕನಸು ಬಿತ್ತು, ಅವನು ಸತ್ತು ಹೋಗಿದ್ದಾನೆ. ಅವನನ್ನು ದಫನ್ ಮಾಡಬೇಕು, ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಅವನನ್ನು ಭೂಮಿ ಒಳಗೆ ಹಾಕಿದ್ರು. ಮೇಲ್ಗಡೆಗೆ ಒಬ್ಬೊಬ್ಬರೂ ತೆಗೆದುಕೊಂಡು ಬಂದು ಒಂದೊಂದು ಜಂಡ, ಬಟ್ಟೆ, ಒಂದೊಂದು ಬಾವುಟ, ಒಂದೊಂದು ಕಲರ್ದು ಒಂದೊಂದು ಬಾವುಟ. ಗಾಬರಿ ಆದ. ಭಗವಂತನನ್ನು ಕೇಳಿದಂತೆ, ಏನಿದು, ಯಾಕೆ ಹೀಗೆ ಇಷ್ಟೊಂದು ಜಂಡ ಯಾಕೆ ಬಂದಿದ್ದಾರೆ ಬಾವುಟಗಳನ್ನ? ಯಾರ್ಯಾರ ಬಟ್ಟೆಯನ್ನ ನೀನು ಕದ್ದಿದೆಯೋ ಅವರ ಎಲ್ಲ ಬಟ್ಟೆಗಳು ಒಂದೊಂದು ಬಾವುಟವಾಗಿ ಬಂದಿದೆ, ಅದನ್ನು ನಿನ್ನ ಮೇಲೆ ಇಡ್ತಾರೆ. ಇದು ಭಗವಂತ ಕೌಂಟ್ ಮಾಡುವಂಥ ಶೈಲಿ.
ಎಚ್ಚರವಾಯ್ತು. ಮಾರನೇ ದಿವಸ ಅಂಗಡಿಗೆ ಹೋದ. ಇಬ್ಬರು ಕೆಲಸದವ್ರು ಇದ್ರು ಅವನ ಹತ್ರ. ಟೈಲರಿಂಗ್ ಕಲಿತಾ ಇದ್ರು. ಏನ್ ಮಾಡೋದು, ಮುಂಚೆಯಿಂದನೂ ಅಭ್ಯಾಸ. ಬಟ್ಟೆ ಬಂದ್ರು ಬಟ್ಟೆಯನ್ನು ಕದಿಯುವಂಥದ್ದು, ಬಟ್ಟೆಯನ್ನು ಎತ್ತಿಡುವಂಥದ್ದು, ಹೊಚ್ಚಿಡೋದು. ಅದಕ್ಕೆ ಅವನು ಹೇಳ್ದ, ನೋಡಪ್ಪ, ಎಷ್ಟೋ ವರ್ಷಗಳಿಂದ ಬಟ್ಟೆಯನ್ನು ಕದ್ದು 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 ನನಗೆ ಅಭ್ಯಾಸವಾಗ್ಬಿಟ್ಟಿದೆ. ಈಗ ಬಿಡು ಅಂದ್ರೆ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೇ ಬಟ್ಟೆಯನ್ನು ನಾನು ಕದೀತೀನಿ ಅಂತ ಹೇಳಿ ನಿಮಗೆ ಗೊತ್ತಾದ್ರೆ ಮಹಾರಾಜ್ ಝಂಡಾ ಅಂತ ಹೇಳಬೇಕು. ಶಿಷ್ಯರು ಕೇಳಿದ್ರು, ಏನು ಹಂಗಂದ್ರೆ ಇಷ್ಟು ದಿವಸ ಇಲ್ದೇ ಇರೋದೇನೋ ಹೊಸದಾಗಿ ಹೇಳ್ತಾ ಇದ್ದೀರಲ್ಲ. ಇಲ್ಲ, ನೀವು ಹೇಳಿ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 4 ದಿವಸ ಆಯ್ತು, 1 ವಾರ ಆಯ್ತು, ತಿಂಗಳಾಯ್ತು. ಏನೇ ಹೊಸ ಬಟ್ಟೆ ಬಂದ್ರು ಕಟ್ ಮಾಡಿ ಎತ್ತಿಡಬೇಕು ಅಂದಾಗ ಮಹಾರಾಜ್ ಝಂಡಾ ಬಾವುಟ ಅಂತ ಹೇಳ್ತಿದ್ರು. ತಕ್ಷಣ ಅವನು ಕದಿಯೋದನ್ನು ನಿಲ್ಲಿಸ್ತಿದ್ರು. ಒಂದು ದಿವಸ ಒಂದು ಸಮಸ್ಯೆ ಆಯ್ತು. ಜಡ್ಜ್ ತನ್ನ ಕೋಟನ್ನು ಹೊಲಿಲಿಕ್ಕೆ ಕೊಟ್ಟ ಟೈಲರ್ ಹತ್ರ. ಕಟ್ ಮಾಡಬೇಕಾದ್ರೆ ಅವರಂದ್ರು, ಮಹಾರಾಜ್ ಝಂಡಾ. ಬೇರೆ ಎಲ್ಲ ಬಟ್ಟೆಗಳು ಬಹಳ ಆರ್ಡಿನರಿ ಬಟ್ಟೆ, ಇದು ಜಡ್ಜ್ ಬಟ್ಟೆ, ಅಷ್ಟು ಕಾಸ್ಟ್ಲಿ, ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ ನಮ್ಮ ಕೈ? ಬಟ್ಟೆಯನ್ನು ಕಟ್ ಮಾಡಿ ತೆಗಿತಾ ಇದ್ದ. ಮತ್ತೆ ಮಹಾರಾಜ ಝಂಡಾ, ಮಹಾರಾಜ ಝಂಡಾ ಅಂತ ಹೇಳಿ ಕೂಗ್ತಾನೆ ಇದ್ರು. ಕೂತ್ಕೊಳ್ರಿ, ಜಂಡಾ ಜಂಡಾ ತಲೆ ತಿಂತ. ಓಕೆ, ಆಚೆ ನಿಮ್ಮ ಕೆಲಸ ನೋಡ್ಕೊಳ್ರಿ. ಇಂತಹ ಬಟ್ಟೆ ಮತ್ತೆ ಯಾವತ್ತೂ ಕೂಡ ಸಿಗೋದಿಲ್ಲ. ನಾವು ಮಾಡುವ ಎಲ್ಲ ರೀತಿ ನೀತಿ ನಿಯಮಗಳು ಕೇವಲ ಬಹಳ ಹೊರಗಡೆಗೆ ಇರ್ತವೆ, ಮೇಲ್ಮೇಲೆ ಇರ್ತವೆ, ಒಳಗಡೆ ಹೋಗೋದಿಲ್ಲ. ಕನಸಿನಲ್ಲಿ ಕಲಿತಂತಹ ಮಾತುಗಳು ಜೀವನದಲ್ಲಿ ಸತ್ಯ ತತ್ವವಾಗುವುದಿಲ್ಲ. ಲೋಭ ಯಾವತ್ತೂ ಪುಣ್ಯಕರ್ಮಗಳಾಗೋದಿಲ್ಲ. ನಾವು ಮಾಡ್ತಕ್ಕಂತಹ ದಾನ ಲೋಭದಿಂದ ಕೂಡುವುದಾದ್ರೆ ಅದು ಪಾಪಕೃತ್ಯವಾಗ್ತದೆ. ಯಾವ ಕರ್ಮಗಳನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ. ಯಾವ ಕರ್ಮಗಳನ್ನು ಮಾಡಿದ ಮೇಲೆ ನಮ್ಮ ಅಂತಃಕರಣ ಅಂತರ್ಮುಖಿಯಾಗ್ತದೆ, ಹೊರಗಡೆ ವಿಷಯಗಳಿಂದ ವಿಮುಖವಾಗ್ತದೆ. ಬಹಳಷ್ಟು ಜನ ನಾವು ನೋಡ್ತೀವಿ ಹೊರಗಡೆ ಜಗತ್ತಿನಲ್ಲಿ ಬಹಳಷ್ಟು ವಿಚಾರವನ್ನು ಮಾಡಿ, ಬಹಳಷ್ಟು ಚಿಂತನೆಯನ್ನು ಮಾಡಿ ಪುಣ್ಯ ಕರ್ಮಗಳನ್ನು ಮಾಡುತ್ತಾರೆ. ಆದರೆ ಆ ಎಲ್ಲ ಪುಣ್ಯ ಕರ್ಮಗಳು ಅಂತಕ್ಕಂಥವೇನುವೆ ಅಹಂಕಾರವನ್ನು ಬೆಳೆಸ್ತದೆ ಹೊರತು ನಮ್ಮನ್ನ ಆತ್ಮತತ್ವದ ಕಡೆಗೆ ಕರೆದೊಯ್ಯುತ್ತಾ ಇಲ್ಲ. ಯಾವ ಕರ್ಮಗಳು ನಮ್ಮ ಬಳಿಗೆ ಕರೆದುಕೊಂಡು ಹೋಗ್ತವೋ ಅದನ್ನು ನಾವು ಪುಣ್ಯ ಕರ್ಮಗಳು ಅಂತ ಹೇಳಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳನ್ನು ನಾವು ಸಾಧನೆ ಅಂತ ಹೇಳಿ ಕರಿತೀವಿ.
ಗಮನಿಸಿ, ನಾವು ಮಾಡುವಂತಹ ಕರ್ಮದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಭಾವ ಬಂತು, ಬಂಧನ. ಸಾಕ್ಷಿ ಭಾವವನ್ನು ನಾನು ಕಾಯ್ದುಕೊಳ್ತೇನೋ, ನಾನು ಎಲ್ಲ ಕರ್ಮಗಳನ್ನು ನೋಡುವಂತಹ ರೀತಿಯಲ್ಲಿ ನಾನು ದೂರ ನಿಂತು ನೋಡ್ತೇನೋ, ಕರ್ಮಗಳು ಅಂತಕ್ಕಂಥದ್ದು ಘಟಿಸ್ತಾವೆ ಅನ್ನುವಂಥ ಭಾಸ ಯಾವಾಗ ನಮ್ಮ ಅಂತಃಕರಣದ ಒಳಗಡೆ ಉಂಟಾಗ್ತದೋ ಆಗ ಮಾತ್ರ ಆ ಕರ್ಮಗಳು ನಮ್ಮನ್ನು ಬಂಧಿಸೋದಿಲ್ಲ. ಎಲ್ಲಿ ಕರ್ಮಗಳಲ್ಲಿ ನಾನು ನನ್ನದು ಅನ್ನುವಂಥದ್ದು ಬಂತೋ ಹಾಗಾದರೆ ಆ ಕರ್ಮಗಳು ನಮ್ಮನ್ನು ಬಂಧಿಸ್ತವೆ, ಕರ್ಮ ಬಂಧನವಾಗ್ತದೆ. ಕರ್ಮ ಬಂಧನ ಎಲ್ಲಾಗ್ತದೆ ಅಲ್ಲಿ ದುಃಖ, ಅಲ್ಲಿ ಅಶಾಂತಿ, ಅಲ್ಲಿ ಘರ್ಷಣೆ. ಅದರಿಂದ ನಾವು ಏನೇ ಕರ್ಮಗಳನ್ನು ಮಾಡಲಿ ಆ ಸಾಕ್ಷಿ ಭಾವವನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಯಾವತ್ತು ನಾವು ಮರ್ತವೋ ಹಾಗಾದರೆ ಆ ಕರ್ಮ ನಮ್ಮನ್ನು ಬಂಧಿಸಲ್ಪಡ್ತದೆ. ಎಷ್ಟೋ ಬಾರಿ ಹೊರಗಡೆ ಜಗತ್ತಿನಲ್ಲಿ ನಾವು ನೋಡ್ತೀವಿ, ಮತ್ತೊಬ್ಬರಿಗೆ ಕಷ್ಟವನ್ನು ಕೊಡುವಂಥದ್ದು, ಮತ್ತೊಬ್ಬರಿಗೆ ದುಃಖವನ್ನು ಕೊಡುವಂಥದ್ದು, ಅಥವಾ ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡುವಂಥದ್ದು, ಅಥವಾ ಮತ್ತೊಬ್ಬರಿಗೆ ತೊಂದರೆಯನ್ನು ಕೊಡುವಂಥದ್ದನ್ನು ಪಾಪ ಅಂತ ಹೇಳಿ ಕರಿತೀವಿ. ಅದರ ಅರ್ಥ ಏನೋ, ನಾವು ಮಾಡ್ತಕ್ಕಂಥ ಕರ್ಮ ಮತ್ತೊಬ್ಬರನ್ನು ಆಧರಿಸಿದೆ. ಅವರಿಗೆ ದುಃಖ ಆಯಿತು ಅಂದರೆ ಪಾಪ, ಅವರಿಗೆ ಒಳ್ಳೇದಾಯಿತು ಅಂದರೆ ಪುಣ್ಯ. ಈ ದೃಷ್ಟಿಕೋನ ಧಾರ್ಮಿಕವಾಗಿರ್ತಕ್ಕಂಥ ದೃಷ್ಟಿಕೋನ ಅಲ್ಲ. ಧರ್ಮದ ಸಂಬಂಧ ನೇರವಾಗಿ ನಮ್ಮನ್ನು ಆಧರಿಸಿದೆ. ನಮಗೆ ನಾವೇ ದುಃಖವನ್ನು ತಂದುಕೊಳ್ತೀವೋ ಹಾಗಾದ್ರೆ ಅದಕ್ಕೆ ಹೆಸರು ಪಾಪ. ಯಾವ ವ್ಯಕ್ತಿ ತನಗೆ ತಾನೇ ದುಃಖಿಯನ್ನಾಗಿ ಮಾಡಿಕೊಳ್ತಾನೋ ಆ ವ್ಯಕ್ತಿ ಬಹಳಷ್ಟು ಜನರನ್ನು ದುಃಖಿಯನ್ನಾಗಿ ಮಾಡ್ತಾನೆ. ಎಷ್ಟೋ ಜನ ಇದ್ದಾರೆ ಈ ಜಗತ್ತಿನಲ್ಲಿ, ಬೇರೆಯವರಿಗೆ ಒಳಿತನ್ನು ಮಾಡ್ತಾರೆ, ತಮ್ಮಷ್ಟಕ್ಕೆ ತಾವೇ ಬಹಳ ದುಃಖಿ ಆಗ್ತಾರೆ, ದುಃಖವನ್ನು ಅನುಭವಿಸ್ತಾರೆ. ಅಂತಃಕರಣದ ಒಳಗಡೆಗೆ ದುರ್ಗಂಧವಿರುತ್ತೆ. ಇವನ ಅಂತಃಕರಣದ ಒಳಗಡೆಗೆ ಸಾಕಷ್ಟು ದುರ್ಗಂಧ ಇದ್ರೂ ಕೂಡ ಬೇರೆಯವರಿಗೆ ಅವನು ದುರ್ಗಂಧವನ್ನು ಬಿಟ್ಟುಕೊಡೋದಿಲ್ಲ. ನಮ್ಮ ಅಂತಃಕರಣದ ಒಳಗಡೆಗೆ ದುರ್ಗಂಧವಿದ್ದು ಹೊರಗಡೆಗೆ ಸುಗಂಧವನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡಿದರೂ ಕೂಡ ನಾವು ಭಗವಂತನ ಬಳಿಗೆ ಅಥವಾ ಆತ್ಮತತ್ವದ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯ ಜಗತ್ತಿನಿಂದ ಏನು ಸುಗಂಧದಿಂದ ಕೂಡಿರ್ತಕ್ಕಂತಹ ಕಡ್ಡಿಗಳನ್ನು ತಂದು ನಾವು ಮನೆಯಲ್ಲಿ ಏನು ಹಚ್ತೀವಿ ಆ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ನಡೆಯೋದಿಲ್ಲ. ಹಾಗಾದ್ರೆ ಪುಣ್ಯದ ಭಾವ ಅಂದ್ರೆ ಏನು ಹೇಳಿ? ಪುಣ್ಯ ಅಂದ್ರೆ ಏನು? ನನ್ನ ಆನಂದದ ಅಹೋಭಾವದ ಒಂದು ದಿಶೆ, ಅಭಿವ್ಯಕ್ತಿ. ಪುಣ್ಯ ಅಂತಂದ್ರೆ ನೃತ್ಯವನ್ನ ಮಾಡ್ತಾ ಆನಂದದ ಅಭಿವ್ಯಕ್ತಿ, ಚೈತನ್ಯದ ಅಭಿವ್ಯಕ್ತಿ. ಪುಣ್ಯ ಅಂತಂದ್ರೆ ನನ್ನ ಅಂತಃಕರಣದ ಆಳದಿಂದ ಹೊರಟಿರ್ತಕ್ಕಂಥ ಒಂದು ಸುಗಂಧಮಯವಾಗಿರ್ತಕ್ಕಂಥ ಒಂದು ಸಂಗೀತ. ಯಾವಾಗ ನಾನು ಖುಷಿಯಾಗಿರ್ತೀನಿ, ಯಾವಾಗ ನಾನು ಸಂತೋಷವಾಗಿರ್ತೀನಿ, ಆ ಸಂತೋಷ ಮತ್ತೊಬ್ಬರ ಮೇಲೆಯೂ ಕೂಡ ಮಳೆಯ ಹಾಗೆ ಸುರಿತದೆ. ಹತ್ರ ಬಂದವರೆಲ್ಲರೂ ಕೂಡ ಸಂತೋಷ ಪಡ್ತಾರೆ, ಹತ್ರ ಬಂದವರೆಲ್ಲರೂ ಕೂಡ ಆನಂದಿತರಾಗ್ತಾರೆ. ನಾನು ಪುಣ್ಯಗಳ ಕೆಲಸವನ್ನ ಮಾಡ್ತಾ ಇದ್ದೀನಿ, ನನ್ನಿಂದ ಒಳ್ಳೆಯದಾಗ್ತಾ ಇದೆ, ಇಲ್ಲ ಅವನು ಎಷ್ಟು ಖುಷಿಯಾಗಿರ್ತಾನೆ ಅಂದರೆ ಖುಷಿಯನ್ನ ಸಂತೋಷವನ್ನು ಹಂಚ್ತಾ ಹೋಗ್ತಾನೆ ಅಷ್ಟೇ, ಅದ್ರ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ.
ಯಾವಾಗ ಪುಣ್ಯ ಕರ್ಮಗಳು ನಮ್ಮ ಅಂತಃಕರಣದಿಂದ ಹೊರಡ್ತಾವೋ ಉಳಿದ ಎಲ್ಲ ಕರ್ಮಗಳು ತನ್ನಿಂದ ತಾನೇ ಅವುಗಳನ್ನು ಅನುಕರಣೆ ಮಾಡ್ತಾವಷ್ಟೆ. ಹೊರಗಡೆ ಜಗತ್ತಿನಲ್ಲಿ ನಾವು ನೋಡ್ತೀವಿ, ಮತ್ತೊಬ್ಬರ ಸೇವೆಯನ್ನು ಮಾಡಿ ಅದರಿಂದ ಪುಣ್ಯ ಬರುತ್ತೆ, ಹಿರಿಯರ ಸೇವೆಯನ್ನು ಮಾಡಿ ಅದರಿಂದ ನಿಮಗೆ ಪುಣ್ಯ ಬರುತ್ತೆ, ವೃದ್ಧರ ಸೇವೆಯನ್ನು ಮಾಡಿ ಪುಣ್ಯ ಬರುತ್ತೆ. ಎಲ್ಲಿಯ ತನಕ ಇನ್ನೊಂದು ಅನ್ನುವಂಥದ್ದು ನಮ್ಮ ಅಂತಃಕರಣದ ಒಳಗಡೆಗೆ ಇರುತ್ತೆ, ಅಲ್ಲಿ ತನಕವೂ ಕೂಡ ನಮ್ಮ ಅಂತಃಕರಣದಲ್ಲಿ ಘಟಿಸೋದು ಪಾಪವೇ. ಎಲ್ಲಿಯ ತನಕ ನಾವು ಮತ್ತೊಬ್ಬರನ್ನ ಇಟ್ಕೊಂಡು ಅವ್ರಿಗೋಸ್ಕರ ಬಳಿತನ ಮಾಡ್ಲಿಕ್ಕೆ ಹೋಗ್ತೀವೋ, ಅವ್ರಿಗೋಸ್ಕರ ಶ್ರೇಷ್ಠತೆಯನ್ನು ಬಯಸ್ತೀವೋ, ಅವ್ರಿಗೋಸ್ಕರ ನಾವು ಏನೋ ಒಂದು ಉನ್ನತಿಯನ್ನು ಬಯಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವೋ, ನಾವು ಏನೇ ಪ್ರಯತ್ನವನ್ನು ಮಾಡಿದರೂ ಅದು ಪಾಪಕೃತ್ಯಗಳೇ ಆಗ್ತವೆ. ಎಷ್ಟೇ ಮತ್ತೊಬ್ಬರಿಗೆ ಒಳಿತನ ಮಾಡ್ಲಿಕ್ಕೆ ಹೋದರೂ ಅದು ಅವ್ರಿಗೆ ಹೋಗಿ ತಲುಪುವಷ್ಟೊತ್ತಿಗೆ ಕೆಟ್ಟದ್ದಾಗುತ್ತೆ. ಎಷ್ಟೇ ಹೊಗಳಿಕೆಯ ಮಾತುಗಳನ್ನು ನಾವು ಮಾಡಿದರೂ ಕೂಡ ಅವ್ರಿಗೆ ಹೋಗಿ ತಲುಪುವಷ್ಟೊತ್ತಿಗೆ ಅದು ಸುಖವನ್ನಲ್ಲ ದುಃಖವನ್ನು ತಂದು ಕೊಡುತ್ತೆ. ಅನಂತರ ನಾವೇ ಪಶ್ಚಾತ್ತಾಪವನ್ನು ಪಡ್ತೀವಿ, ಅನಂತರ ಗೋಳಾಡ್ತೀವಿ, ಅಯ್ಯೋ ನಾನು ಹೀಗೆ ಮಾಡಬಾರ್ದಿತ್ತು, ನಾನು ಹೀಗೆ ಮಾಡಿದರೆ ಚೆನ್ನಾಗಿತ್ತು, ನಾನು ಆ ರೀತಿ ವ್ಯವಹರಿಸಬೇಕಿತ್ತು, ಈ ನಿರ್ಧಾರವನ್ನು ನಾನು ತೆಗೆದುಕೊಳ್ಳಬಾರ್ದಿತ್ತು. ಸ್ವಲ್ಪ ಸಮಯವನ್ನು ಕಾದಿದ್ರೆ ಏನಾಗ್ತಿತ್ತು ನನಗೆ? ನಾನು ಮಾಡಿದ ಕರ್ಮಗಳು ನನಗೆ ಚುಚ್ಚಲಿಕ್ಕೆ ಶುರುವಾಗ್ತವೆ. ನೂರಾರು ಮುಳ್ಳುಗಳು ಹೇಗೆ ನಮ್ಮ ಶರೀರಕ್ಕೆ ಚುಚ್ಚಿದಾಗ ನೋವಾಗುತ್ತೆ, ಆ ರೀತಿಯಲ್ಲಿ ಅಂತಃಕರಣದ ಒಳಗಡೆಗೆ ನಮ್ಮ ಮನಸ್ಸೇ ನಮ್ಮನ್ನು ಚುಚ್ಚಲಿಕ್ಕೆ ಶುರು. ಒಮ್ಮೆ ಮಾಡಿದ ಕರ್ಮಗಳನ್ನು ನಾವು ಮತ್ತೆ ಇನ್ನೊಂದ್ಸರಿ ಮಾಡಲಿಕ್ಕೂ ಬರೋದಿಲ್ಲ, ಏನು ಮಾಡಿದೀವಿ ಅದನ್ನು ಅಳಿಸ್ಲಿಕ್ಕೂ ಕೂಡ ಬರೋದಿಲ್ಲ. ಆದ್ದರಿಂದ ಅಧ್ಯಾತ್ಮ ಅಂತಂದರೆ ಮತ್ತೊಬ್ಬರನ್ನು ಕೇಂದ್ರೀಕೃತವಾಗಿ ಮಾಡುವಂತಹ ಕರ್ಮಗಳಲ್ಲ, ತನ್ನನ್ನೇ ಕೇಂದ್ರೀಕೃತವನ್ನಾಗಿ ಮಾಡತಕ್ಕಂಥ ಕರ್ಮ. ನಾನು ಮಾಡಿದ ಕರ್ಮ ಮತ್ತೊಬ್ಬರಿಗೆ ದುಃಖವನ್ನು ತಂದು ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಮಾಡಿದ ಕರ್ಮ ಬೇಡ ಅಂದರೂ ಅವನಿಗೆ ಬೇಕು ಅಂದರೆ ಅವನು ದುಃಖ ತೆಗೆದುಕೊಳ್ತಾನೆ. ಈ ಜಗತ್ತಿನಲ್ಲಿ ಯಾರಿಗೂ ಜಬರ್ದಸ್ತಿ ಅಥವಾ ಒಂದು ಫೋರ್ಸ್ಫುಲ್ ಅಥವಾ ಬಲಾತ್ಕಾರದಿಂದ ಮತ್ತೊಬ್ಬನಿಗೆ ದುಃಖವನ್ನು ಕೊಡಲಿಕ್ಕಾಗೋದಿಲ್ಲ. ನಾನು ಒಪ್ಪಿಕೊಳ್ಳಬೇಕು, ನಾನು ಸ್ವೀಕಾರವನ್ನು ಮಾಡಬೇಕು ಅಂದಾಗ ಮಾತ್ರ ಆ ಸ್ವಾತಂತ್ರ್ಯ ನಮ್ಮ ಬಳಿ ಇದೆ. ನನಗೆ ಬೇಕಾದಾಗ ನಾನು ದುಃಖಿ ಆಗ್ಲಿಕ್ಕೆ ಸಾಧ್ಯ ಇದೆ, ನನಗೆ ಬೇಡ ಬಂದಾಗ ನಾನು ಸುಖಿ ಆಗ್ಲಿಕ್ಕೆ ಸಾಧ್ಯವಿದೆ. ಹೌದಲ್ಲ? ಗಮನಿಸಿ, ನಾವು ನೋಡ್ತೀವಿ ಸಿದ್ಧಾರೂಢರ ಜೀವನ ಚರಿತ್ರೆಯಲ್ಲಿ ಬಹಳಷ್ಟು ಗಮನಿಸ್ತೇವೆ ನಾವು. ಎಷ್ಟೋ ಜನ ಬಂದು ಬೈತಿದ್ರು, ಏನು ಮಾತಾಡ್ತಿರಲಿಲ್ಲ, ನಗ್ತಾ ಇರು. ಯಾಕೆ? ಅದನ್ನು ಸ್ವೀಕಾರವೇ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಹತ್ರ ಸ್ವಾತಂತ್ರ್ಯವಿದೆ, ಏನನ್ನು ತೆಗೆದುಕೊಳ್ಬೇಕು, ಏನನ್ನು ತೆಗೆದುಕೊಳ್ಳಬಾರದು. ಈ ಜಗತ್ತಲ್ಲಿ ಯಾರು ಏನು ಬೇಕಾದರೂ ಕೊಡಬಹುದು, ಅದನ್ನು ಸ್ವೀಕಾರ ಮಾಡಬೇಕು, ಸ್ವೀಕಾರ ಮಾಡಬಾರದು ನನ್ನ ಕೈಯಲ್ಲಿದೆ. ಒಂದು ಅಂಗಡಿಗೆ ಹೋಗ್ತೀವಿ, ಬೇಕಾದಷ್ಟು ಸಾಮಾನುಗಳಿವೆ, ಏನು ಸಾಮಾನು ತಗೊಳ್ಬೇಕು, ಏನು ಸಾಮಾನುಗಳನ್ನ ತೆಗೆದುಕೊಳ್ಬಾರ್ದು ನನ್ನನ್ನು ಆಧರಿಸಿದೆ, ಅಂಗಡಿಯವನಲ್ಲ. ಸಾವಿರಾರು ಸಾಮಾನು ಇಟ್ಟಿದ್ದಾನೆ ಅಂಗಡಿನಲ್ಲಿ, ಎಲ್ಲವನ್ನು ತೆಗೆದುಕೊಳ್ಬೇಕಂತ ಏನಿಲ್ಲ. ನನಗೆ ಏನು ಬೇಕು ಅದನ್ನು ಮಾತ್ರ ನಾವು ತೆಗೆದುಕೊಳ್ತೀವಿ. ಆ ಅಂಗಡಿನಲ್ಲಿ ಬೈಗುಳಿಗಳು ಸಿಗಬಹುದು, ನಮ್ಗೆ ಬೇಕಂದ್ರೆ ಅದನ್ನೂ ಪರ್ಚೇಸ್ ಮಾಡ್ಬೋದು, ಅದನ್ನೂ ಸ್ವೀಕಾರ ಮಾಡ್ಬೋದು. ನಮಗೆ ಬೇಡಪ್ಪ, ಸ್ವೀಕಾರ ಮಾಡದೇ ಇರ್ಬೋದು, ನಾವು ಅದರಿಂದ ದೂರ ಇರ್ಬೋದು. ದುಃಖ ಬೇಕೋ ದುಃಖ ಸ್ವೀಕಾರ ಮಾಡ್ಬೋದು, ಸುಖ ಬೇಕೋ ಸುಖವನ್ನು ಸ್ವೀಕಾರ ಮಾಡ್ಬೋದು. ಏನೇ ಸ್ವೀಕಾರ ಮಾಡುವ ಸ್ವಾತಂತ್ರ್ಯ ಅನ್ನುವಂಥದ್ದು ಏನಿದೆ ಅದು ನಮ್ಮ ಬಳಿ ಇದೆ, ನಮ್ಮ ಹತ್ರ ಇದೆ.
ನಾವು ಮತ್ತೊಬ್ಬರಿಗೆ ದುಃಖವನ್ನು ಕೊಡೋದು ಸತ್ಯವಲ್ಲ, ಅದು ಮತ್ತೊಬ್ಬರಿಗೆ ತಲುಪುವಷ್ಟೊತ್ತಿಗೆ ಅದು ದುಃಖವಾಗಿ ಪರಿಣಮಿಸ್ತದೆ. ಇದೇ ನಿಜ. ಮತ್ತೊಬ್ಬನಿಗೆ ಅದು ದುಃಖವಾಗ್ತಾ ಇದೆ, ನಮ್ಮಿಂದಾಗಿ ಅಲ್ಲ, ಅವನು ಅದನ್ನು ದುಃಖವನ್ನಾಗಿ ಪರಿಣಮಿಸಿಕೊಂಡಿದ್ದಾನೆ. ಅದರಿಂದ ನಾವು ಮಾಡುವ ಪಾಪಗಳು, ನಾವು ಮಾಡ್ತಕ್ಕಂಥ ಪುಣ್ಯ ಕರ್ಮಗಳು ಮತ್ತೊಬ್ಬರನ್ನು ಅವಲಂಬಿಸಿಲ್ಲ, ನಮ್ಮನ್ನೇ ನೇರವಾಗಿ ಅವಲಂಬಿಸಿ. ಆದ್ದರಿಂದ ಪುಣ್ಯ ಕರ್ಮಗಳನ್ನು ಮಾಡುವಾಗ, ಪಾಪ ಕರ್ಮಗಳನ್ನು ಮಾಡುವಾಗ ಮತ್ತೊಬ್ಬರನ್ನು ಕೇಂದ್ರೀಕೃತವನ್ನಾಗಿ ಮಾಡುವ ಅವಶ್ಯಕತೆ ಇಲ್ಲ. ಯಾವ ಧರ್ಮದಲ್ಲಿ, ಯಾವ ಸಮಾಜದಲ್ಲಿ ಮತ್ತೊಬ್ಬರೇ ಪ್ರಾಮುಖ್ಯತೆಯನ್ನು ಗಳಿಸ್ತಾರೋ ಆ ವ್ಯಕ್ತಿ ಅಧ್ಯಾತ್ಮದ ಮಾರ್ಗದ ಕಡೆ ಹೋಗುವುದಿಲ್ಲ. ಯಾವ ವ್ಯಕ್ತಿ ತಾನು ದುಃಖಿಯಾಗುವುದಿಲ್ವೋ, ಯಾವ ವ್ಯಕ್ತಿ ತಾನು ಅಳೋದಿಲ್ವೋ, ಯಾವ ವ್ಯಕ್ತಿ ತನಗೆ ತಾನೇ ಯಾರು ಹಿಂಸೆಯನ್ನು ಮಾಡ್ಕೊಳ್ಳೋದಿಲ್ವೋ, ವ್ಯಕ್ತಿ ಯಾರಿಗೂ ಕೂಡ ಹಿಂಸೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರನ್ನು ಕೂಡ ದುಃಖಿಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ಆವಾಗ ಅವನ ಜೀವನ ಅನಿಸೋದು ಪುಣ್ಯಕರವಾಗಿರ್ತಕ್ಕಂತಹ ಜೀವನ ಅನಿಸ್ಕೊಳ್ತದೆ. ನಮ್ಮ ಜೀವನವೇ ಹಿಂದಿನ ಕರ್ಮಗಳನ್ನು ಕೂತುಕೊಂಡು, ಹಿಂದಿನ ಘಟನೆಗಳನ್ನು ಕೂತುಕೊಂಡು ವಿಚಾರವನ್ನು ಮಾಡ್ತಾ, ಗೋಳಾಡ್ತಾ, ಪಶ್ಚಾತ್ತಾಪವನ್ನು ಪಡ್ತಾ, ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಾ ಇರೋದಾದರೆ ನಾವು ಈ ಜಗತ್ತಿಗೆ ದುಃಖವನ್ನೇ ಕೊಡೋದು. ಯಾಕೆ? ನಾನೇ ದುಃಖಿಯಾಗಿದ್ದೀನಿ, ನಾನೇ ಅಳ್ತಾ ಇದ್ದೀನಿ, ನಾನೇ ಗೋಳಾಡ್ತಾ ಇದ್ದೀನಿ, ನಾನೇ ಒದ್ದಾಡ್ತಾ ಇದ್ದೀನಿ, ನಾನೆಂತ ಈ ಜಗತ್ತಿಗೆ ಸುಖವನ್ನು ಕೊಡ್ಲಿಕ್ಕೆ ಸಾಧ್ಯ? ಆಗಿ ಹೋಗಿರೋದನ್ನು ಈ ಜಗತ್ತಿನಲ್ಲಿ ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಗಿ ಹೋಗಿರೋದನ್ನು ಏನು ಮಾಡಿದರೂ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂತ್ಕೊಂಡು ಚಿಂತನೆ ಮಾಡ್ತಾ, ಅದನ್ನು ಕೂತ್ಕೊಂಡು ಗಾಬರಿ ಆಗ್ತಾ, ಅದನ್ನು ಕೂತ್ಕೊಂಡು ಅಳ್ತಾ ಗೋಳಾಡ್ತಾ ಇರೋದಾದರೆ ನನಗೆ ಹೆಸರು ಪಾಪಿ, ನಾನು ಯಾವತ್ತೂ ಕೂಡ ಸುಖಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯ ಅನ್ನುವಂಥದ್ದೇನಿದೆ ಸುಖದ ಬೀಗದ ಕೈ ಇದ್ದ ಹಾಗೆ, ಪಾಪ ದುಃಖದ ಬೀಗದ ಕೈ ಇದ್ದ. ಯಾವಾಗ ನಾವು ಖುಷಿಯಾಗಿರ್ತೀವಿ, ಯಾವಾಗ ನಾವು ಸಂತೋಷವಾಗಿರ್ತೀವಿ, ಯಾವಾಗ ನಾವು ಸಂಭ್ರಮದಲ್ಲಿರ್ತೀವಿ, ಆವಾಗ ನಮ್ಮಿಂದ ಮತ್ತೊಬ್ಬರಿಗೆ ಸುಖವಾಗುತ್ತೆ, ಮತ್ತೊಬ್ಬರಿಗೆ ಸಂತೋಷವಾಗುತ್ತೆ, ಮತ್ತೊಬ್ಬರ ಮುಖದಲ್ಲಿ ನಗು ಬರುತ್ತೆ, ಮತ್ತೊಬ್ಬರನ್ನು ನಾವು ಸಂತೋಷವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ. ಯಾವಾಗ ನಾವು ಖುಷಿಯಾಗಿದ್ದೀವಿ, ನಮ್ಮಲ್ಲಿರೋದನ್ನೆಲ್ಲ ಹಂಚಲಿಕ್ಕೆ ಶುರು ಮಾಡ್ತೀವಿ. ನನ್ನ ಅಂತಃಕರಣದಲ್ಲಿ ಖುಷಿ ಇದೆ, ಹಾಡು ಹೇಳಲಿಕ್ಕೆ ಶುರು ಮಾಡ್ತೀನಿ, ಖುಷಿಯಿಂದ ನೃತ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ, ನಾನು ಸಂತೋಷವನ್ನು ಸಂಭ್ರಮಿಸ್ಲಿಕ್ಕೆ ಶುರು ಮಾಡ್ತೀನಿ. ಆದ್ದರಿಂದ ನಿಜವಾದ ಪ್ರಶ್ನೆ ಏನು? ನಾನು ಖುಷಿಯಾಗಿದ್ದೇನೋ, ನಾನು ಸಂತೋಷವಾಗಿದ್ದೇನೋ, ನಾನು ದುಃಖಿಯಾಗಿಲ್ವೋ, ನಾನು ಅಳ್ತಾ ಇದ್ದೀನೋ ಇಲ್ಲವೋ, ಅದು ಬಹಳ ಮುಖ್ಯ. ಹಿಂದಿನ ಹಳೆಯ ಸಮಸ್ಯೆಗಳನ್ನು, ಹಿಂದೆ ನಡೆದಂತಹ ಘಟನೆಗಳನ್ನು, ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಾತುಗಳನ್ನು, ಅಥವಾ ಹಿಂದಿಂದ ಏನೋ ಭಾರವನ್ನು ನಮ್ಮ ತಲೆಯಲ್ಲಿ ನಾವು ಇಟ್ಕೊಂಡು ಅದನ್ನು ಕುರಿತು ಚಿಂತನೆಯನ್ನು ಮಾಡ್ತಾ, ಅದನ್ನು ಕೂತ್ಕೊಂಡು ಅಳ್ತಾ, ಅದನ್ನು ಕೂತ್ಕೊಂಡು ಗೋಳಾಡ್ತಾ ನಾವಿರೋದಾದರೆ ನಮ್ಮ ಭಾರವನ್ನು ಈ ಜಗತ್ತಿನಲ್ಲಿ ಯಾರು ಕೂಡ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲದೆ ನಾವು ನಮ್ಮ ಜೀವನದಲ್ಲಿ ನಗುವಿನ ಬೀಜಗಳನ್ನು, ಸಂತೋಷದ ಬೀಜಗಳನ್ನಾದರೂ ಕೂಡ ಬಿತ್ತುತ್ತಾ ಹೋಗ್ತೀವಿ, ದುಃಖದ ಬೀಜಗಳನ್ನಾದರೂ ಕೂಡ ಬಿತ್ತುತ್ತಾ ಹೋಗ್ತೀವಿ.
ಗಮನಿಸಿ ನೀವು ಹೂವಿನ ಗಿಡಗಳನ್ನು ನೋಡಿ. ಹೂವು ಬಹಳ ಕೋಮಲವಾಗಿರುತ್ತೆ. ಹೂವಿನ ಗಿಡದಲ್ಲಿರ್ತಕ್ಕಂಥ ಮುಳ್ಳು ಬಹಳ ಕಠೋರವಾಗಿರುತ್ತೆ. ವ್ಯಕ್ತಿ ಎಷ್ಟು ಸರಳವಾಗಿರ್ತಾನೆ, ಎಷ್ಟು ವ್ಯಕ್ತಿ ಸತ್ಯನಾಗಿರ್ತಾನೆ, ಎಷ್ಟು ವ್ಯಕ್ತಿ ಚಿಕ್ಕ ಮಗುವಿನ ಹಾಗಿರ್ತಾನೆ, ಅಷ್ಟು ಸರಳ, ಅಷ್ಟು ಸುಲಭದಲ್ಲಿ ಹೂವನ್ನು ಅರಳುತ್ತದೆ. ವ್ಯಕ್ತಿ ಕಠಿಣನಾದಷ್ಟು ಅವನ ಅಂತಃಕರಣದಿಂದ ಮುಳ್ಳಿನ ಉದಯವಾಗುತ್ತದೆ. ಅದರಿಂದ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಹಿಂದೆ ಏನು ನಡೆದಿತ್ತು ಅದನ್ನು ಬಿಡಬೇಕು. ಈಗ ನಾನೇನಾಗಿದ್ದೀನಿ, ನಾನೇನಾಗಬೇಕು ಅನ್ನೋದ್ರ ಕಡೆಗೆ ಹೆಚ್ಚಿನ ಗಮನ ಇರಬೇಕಾಗುತ್ತೆ. ಹಿಂದಾಗಿ ಹೋಗಿದೆ. ಅಯ್ಯೋ, ನಾನು ಹಾಗೆ ಮಾಡಬಹುದಿತ್ತು, ನಾನು ಹೀಗೆ ಮಾಡಬಹುದಿತ್ತು, ನಾನು ಹೀಗೆ ಮಾಡಲಿಲ್ಲ. ಗಮನಿಸಿ ನೀವು, ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು 2 ಭಾಗವನ್ನಾಗಿ ಮಾಡ್ಕೊಳ್ತಾನೆ. ಒಂದು ಕಡೆಗೆ ಅಂತಾನೆ ಹೀಗೆ ಮಾಡಬಾರ್ದಿತ್ತು, ನಾನು ಗೋಳಾಡ್ತಾ ಇರ್ತಾನೆ, ಅಳ್ತಾ ಇರ್ತಾನೆ. ಇನ್ನೊಂದು ಕಡೆ ಅಂತಾನೆ ಇಲ್ಲ, ಹೀಗೀಗೆ ಮಾಡಬೇಕು. ಗಮನಿಸಿ ನೀವು, ನಮ್ಮ ಮನೆಗಳಲ್ಲಿ ಕೆಲವು ರೂಮ್ಗಳನ್ನು ನಾವು ಉಪಯೋಗಿಸ್ತಾ ಇರೋದಿಲ್ಲ. ಅದೆಲ್ಲ ಅಲ್ಲಿ ತೆಗೆದು ಹಾಕ್ತಾ ಇರ್ತೀವಿ. ಹಾಗೆ ನಮ್ಮ ಅಂತಃಕರಣದ ಒಳಗಡೆ ಕೂಡ ಅಷ್ಟೇ, ಒಂದು ಜಾಗದಲ್ಲಿ ಬೇಡವಾಗಿರೋದನ್ನು ಹಾಕ್ತಾ ಇರ್ತೀವಿ. ಯಾವುದು ವ್ಯರ್ಥ ಇದೆ, ಯಾವುದು ಸಾರ್ಥಕವಲ್ಲ, ಯಾವುದು ಗಲೀಜು, ಯಾವುದು ಹೊಲಸು, ಎಲ್ಲವನ್ನು ಕೂಡ. ಎಷ್ಟು ದಿವಸ ಅಲ್ಲಿ ತುಂಬಿಸಿಡ್ತೀರಿ, ಒಂದು ದಿವಸ ಅದು ಕೊಳೆತು ನಾರ್ಲಿಕ್ಕೆ ಶುರು ಆಗುತ್ತೆ. ಗಂತಿಗಳು, ಗಂಟುಗಳು, ಮುಡಿಪುಗಳಲ್ಲಿ ಸ್ವಂತಕ್ಕೆ ದೂರದರ್ಶ ಮಂಕುತಿಮ್ಮ. ಪೂಜ್ಯ DVG ಒಂದು ಕಡೆಗೆ ಬಹಳ ಸುಂದರವಂತ ಒಂದು ಮಾತನ್ನು ಹೇಳ್ತಾರೆ. ಹೇಗಾದರೂ ಮಾಡಿ ನಮ್ಮ ಅಂತಃಕರಣದ ಒಳಗಡೆಗೆ ಒಂದು ಕನ್ನಡಿಯನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅಂತಃಕರಣದ ಒಳಗಡೆಗೆ ಏನು ಹೊಲಸಿದೆ ಅನ್ನೋಂಥದ್ದು ಒಂದು ವೇಳೆ ನಮಗೆ ಗೊತ್ತಾ ಅಂದರೆ, ಹೇಗಾದರೂ ಮಾಡಿ ಅದನ್ನು ಶುದ್ಧ ಮಾಡ್ಕೊಳ್ತೀವಿ, ಹೇಗಾದರೂ ಮಾಡಿ ಅದನ್ನು ಸ್ವಚ್ಛ ಮಾಡ್ಕೊಳ್ತೀವಿ. ಏನು ಹೇಳಿ ಧ್ಯಾನ ಅಂದರೆ, ಏನು ಹೇಳಿ ಸಾಧನೆ ಅಂದರೆ, ನನ್ನ ಒಳಗಡೆಗೆ ನಾನು ಇಳಿಯುವಂಥದ್ದು, ನನ್ನ ಮನಸ್ಸನ್ನು ನಾನು ನೋಡುವಂಥದ್ದು, ಏನೇನು ಹೊಲಸಿದೆ, ಏನು ಸ್ವಚ್ಛತೆ ಇದೆ, ಏನಿದೆ ಅದನ್ನು ನಾನು ನೋಡುವಂಥದ್ದು. ಯಾವಾಗ ಈ ಪ್ರಕ್ರಿಯೆ ನನ್ನ ಅಂತಃಕರಣದ ಒಳಗಡೆಗೆ ಘಟಿಸಲಿಕ್ಕೆ ಶುರು ಆಗ್ತದೆ, ಬೇಡವಾಗಿರೋದು ತನ್ನಿಂದ ತಾನೇ ಹೊರಡು. ಗಮನಿಸಿ, ವ್ಯರ್ಥವಾಗಿರ್ತಕ್ಕಂತಹ ಕೋಪ, ವ್ಯರ್ಥವಾಗಿರ್ತಕ್ಕಂತಹ ಲೋಭ, ವ್ಯರ್ಥವಾಗಿರ್ತಕ್ಕಂತಹ ಬಯಕೆಗಳು, ವ್ಯರ್ಥವಾಗಿರ್ತಕ್ಕಂತಹ ಏನೇನೆಲ್ಲ ಮಾಡ್ಕೊಂಡಿದ್ದೀವಿ, ಜೀವನವನ್ನು ನರಕ ಮಾಡ್ಕೊಂಡಿದ್ದೀವಿ. ಪ್ರತಿಯೊಮ್ಮೆ ಕೋಪ ಮಾಡಿಕೊಂಡಾಗಲೂ, ಪ್ರತಿಯೊಮ್ಮೆ ನಾವು ಜಗಳ ಆಡಿದಾಗಲೂ, ಪ್ರತಿಯೊಮ್ಮೆ ನಾವು ಜೀವನದಲ್ಲಿ ಘರ್ಷಣೆಯನ್ನು ತಂದುಕೊಂಡಾಗಲೂ ಕೂಡ ನಮ್ಮ ಅಂತಃಕರಣದ ಒಳಗಡೆ ಒಂದೊಂದು ಮಾರ್ಕ್ ಉಳಿತದೆ, ಒಂದೊಂದು ಸೀಲ್.
ಒಬ್ಬ ಭಕ್ತ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಯಾವಾಗಲೂ ಕೂಡ. ಕಥೆ, ಭಗವಂತನಿಗೆ ಬಹಳ ಖುಷಿ ಆಯಿತು, ಬಹಳ ಸಂತೋಷ ಆಯಿತು. ಒಂದು ದಿವಸ ಪ್ರತ್ಯಕ್ಷನಾಗಿ ಹೇಳಿಬಿಟ್ನಂತೆ, ಹೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ಏನು ಬೇಕು ಕೇಳ್ಕೊ, ಈ ಕ್ಷಣ ಕೇಳ್ಕೊ. ಏನು ಕೇಳ್ತೀಯ ನಿನಗದು ಸಿಗುತ್ತೆ, ಆದರೆ ಒಂದೇ ಒಂದು, ನಿನಗೇನು ಕೇಳ್ತೀಯ ನಿನಗೆ ಎಷ್ಟು ಸಿಗುತ್ತೆ, ಪಕ್ಕದ ಮನೆಯವನಿಗೆ ಅದು ಡಬಲ್ ಸಿಗುತ್ತೆ. ಅಷ್ಟೊತ್ತಿನ ತನಕ ಭಕ್ತಿಯಿಂದ ಭಗವಂತನನ್ನ ಪ್ರಾರ್ಥನೆ ಮಾಡ್ತಿದ್ದಂತಹ ವ್ಯಕ್ತಿ ತಲೆ, ಏನು ಕೇಳುತ್ತ ನಾನು ಏನು ಕೇಳಿದ್ರು ಅವನಿಗೆ ಡಬಲ್ ಸಿಗುತ್ತೆ. ಐಶ್ವರ್ಯ ಬೇಕು ಅಂದ. ಆ ಹಳ್ಳಿಯಲ್ಲಿರೋರು ಅಕ್ಕಪಕ್ಕದವರೆಲ್ಲರೂ ಐಶ್ವರ್ಯವಂತರಾದ್ರು, ಇವನೇ ಬಡವನಾದ. 5 ಅಂತಸ್ತಿನ ಮನೆ ಬೇಕು ನನಗೆ ಅಂತ ಕೇಳ್ಕೊಂಡ. ಅವ್ರಿಗೆಲ್ಲ 10 ಅಂತಸ್ತಿನ ಮನೆ ಬಂತು. ಸುಂದರವಾದಂಥ ಸ್ತ್ರೀ ನನ್ನ ಪತ್ನಿ ಆಗಬೇಕು ಅಂದ. ಅದಕ್ಕಿಂತಲೂ ಸುಂದರವಾದಂಥ ಸ್ತ್ರೀಯರೆಲ್ಲ ಬೇರೆಯವರ ಪತ್ನಿಯರಾದ್ರು. ಇದೇನಿದು, ಇದು ವರವೋ, ಇದು ಶಾಪವು? ಲಕ್ಷಾಂತರ ರೂಪಾಯಿಗಳನ್ನು ಕೇಳಿದ. ಅವರೆಲ್ಲರೂ ಲಕ್ಷಾಧೀಶ್ವರಾದರು. ಇಲ್ಲಿ ಬಂಗಾರ ಆಭರಣಗಳನ್ನು ಕೇಳಿದ. ಅವರು ಇವನಿಗಿಂತಲೂ ಹೆಚ್ಚಿನ ಶ್ರೀಮಂತರಾದರು. ವಿಚಾರ ಮಾಡಿ, ಬೇರೆಯವರಿಗೆ ಬಂದಂತಹ ಸುಖ, ಬೇರೆಯವರಿಗೆ ಬಂದಂಥ ಐಶ್ವರ್ಯ, ಬೇರೆಯವರಿಗೆ ಬಂದಂಥ ಸಂಪತ್ತನ್ನು ನೋಡಿ ಈ ವ್ಯಕ್ತಿ ಅಂತಃಕರಣದಲ್ಲಿ ಏನು ಘಟಿಸಿರ್ಬೋದು. ನಿದ್ದೆ ಬರಲಿಲ್ಲ, ಮಾಡಬೇಕು ಅಂತ ಗೊತ್ತಿಲ್ಲ. ಹೋಗಿ ಹೇಳ್ದ, ಹೇ ಭಗವಾನ್, ನಂದು ಒಂದು ಕಣ್ಣನ್ನು ತೆಗೆದು ಬಿಡು. ಎಲ್ಲರದ್ದು 2 ಕಣ್ಣು ಹೊರಟು. ಅವತ್ತಿನ ದಿವಸ ಏನು ಖುಷಿ, ಏನು ಸಂತೋಷ, ಏನು ಮತ್ತೊಬ್ಬರಿಗೆ ದುಃಖವನ್ನ ಕೊಡಬೇಕು ಅಂತಕ್ಕಂಥ ಭಾವನೆಗೆ ಹೆಸರು ಪಾಪ. ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಅವ್ರದ್ದು 2 ಕಣ್ಣು ಹೋಗುತ್ತೆ ತಾನೆ, ಇರಲಿ. ಒಬ್ಬ ಆಧ್ಯಾತ್ಮಿಕ ಸಾಧಕ ಯಾವತ್ತೂ ತನ್ನ ದೃಷ್ಟಿಕೋನವನ್ನು ಹೊರಗಡೆ ಇಡುವುದಿಲ್ಲ. ಹೊರಗೆ ಏನಾಗ್ತಾ ಇದೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ನನ್ನ ವ್ಯಕ್ತಿತ್ವದ ವಿಕಾಸ, ನನ್ನ ಅಂತಃಕರಣದಲ್ಲಿ ಏನು ನಡೀತಾ ಇದೆ, ನನ್ನ ಅಂತಃಕರಣದಲ್ಲಿ ಯಾವ ವಿಚಾರಗಳನ್ನು ನಾನು ಚಿಂತನೆಯನ್ನು ಮಾಡಬೇಕು, ನನ್ನ ಸಾಧನೆ ಎಲ್ಲಿ ಹೋಗ್ತಾ ಇದೆ. ನಾವು ಮತ್ತೊಬ್ಬರಿಗೆ ಸುಖವನ್ನು ಕೊಡಬೇಕು, ನಾವು ಮತ್ತೊಬ್ಬರಿಗೆ ಆನಂದವನ್ನು ಕೊಡಬೇಕು, ನಾವು ಮತ್ತೊಬ್ಬರನ್ನ ಸಂತೋಷದಿಂದ ಇಟ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಮೊದಲು ನಾವು ಸುಖಿಯಾಗಿರಬೇಕು, ಮೊದಲು ನಾವು ಸಂತೋಷದಿಂದ ಇರಬೇಕು. ನನ್ನ ಅಂತಃಕರಣ ಯಾವಾಗಲೂ ಕೂಡ ಪ್ರಸನ್ನತೆಯಿಂದ ಕೂಡಿರಬೇಕು. ಅಂದಾಗ ಮಾತ್ರ ಸಾಧ್ಯ. ಗಮನಿಸಿ, ನೀವು ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಏನೇನೋ ಮಾತಾಡ್ತಾರೆ. ಅಯ್ಯೋ, ನಾನು ಅವ್ರಿಗೋಸ್ಕರ ಎಷ್ಟು ದುಡಿದೆ, ನಾನು ಇವ್ರಿಗೋಸ್ಕರ ಎಷ್ಟು ದುಡಿದೆ, ನಾನು ಅವ್ರ ಸುಖಿಯನ್ನು ಇಡ್ಲಿಕ್ಕಾಗಿ ಇಷ್ಟೆಲ್ಲ ತ್ಯಾಗ ಮಾಡಿದೆ.
ಯಾವ ಕರ್ಮವನ್ನು ಮಾಡಿ ಆದಮೇಲೆ ಇವ್ರಿಗೆ ಯಾಕೆ ಇಷ್ಟು ಮಾಡಿದೆ ಅಂತ ಹೇಳಿ ಯಾವ ವ್ಯಕ್ತಿ ಅಳ್ತಾನೋ ಗೋಳಾಡ್ತಾನೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾನೋ ಅದು ಒಳ್ಳೆ ಕರ್ಮವೇ? ಯಾವ ಕರ್ಮಗಳನ್ನು ಮಾಡಿ ಆದಮೇಲೆ ನಾವು ಪಶ್ಚಾತ್ತಾಪವನ್ನು ಪಟ್ಟಿದ್ದೀವೋ ಪ್ರಾಯಶ್ಚಿತ್ತವನ್ನು ಮಾಡಲಿಕ್ಕೆ ಇಚ್ಛಿಸ್ತೀವೋ ಅಂತ ಕರ್ಮಗಳು ಪಾಪ ಕರ್ಮಗಳು ಅಂಥದ್ದನ್ನು ಮಾಡಲಿಕ್ಕೆ ಹೋಗಬಾರ್ದು ನಾವು. ಏನೇ ಕರ್ಮಗಳನ್ನು ಮಾಡಲಿ ಸಂತೋಷವಾಗಿ ಮಾಡಬೇಕು, ಸಂತೋಷದಿಂದ ಮಾಡಬೇಕು. ಆ ಕರ್ಮ ನಮಗೂ ಖುಷಿಯನ್ನು ತಂದು ಕೊಡಬೇಕು. ಅಂದಾಗ ಮಾತ್ರ ಆ ಕರ್ಮ ಬೇರೆಯವ್ರಿಗೂ ಕೂಡ ಖುಷಿ ಸಂತೋಷ ಸಂಭ್ರಮವನ್ನು ತಂದು ಕೊಡಲಿ. ಏನು ಮಾಡೋದು, ಜೀವನದಲ್ಲಿ ನಾವು ಅನುಭವಗಳಿಂದ ಪಾಠವನ್ನು ಕಲಿಯೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಒಂದು ಸರಿ ತಪ್ಪು ಮಾಡ್ಬೋದು, 2 ಸರಿ ತಪ್ಪು ಮಾಡ್ಬೋದು, 3 ಸರಿ ತಪ್ಪು ಮಾಡ್ಬೋದು. ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ಕೊಂಡ್ರೆ ಅದೇ ಅಭ್ಯಾಸವಾಗಿಬಿಟ್ರೆ ಯಾವತ್ತು ಕಲಿಯೋದು ನಾವು? ಆಂತರಿಕವಾಗಿ ಒಬ್ಬ ವ್ಯಕ್ತಿ ಏಳಬೇಕಾಗುತ್ತೆ, ಎಚ್ಚರಗೊಳ್ಳಬೇಕಾಗುತ್ತೆ. ಏನು ನಡೀತಾ ಇದೆ ಇಲ್ಲಿ, ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರ್ತಕ್ಕಂಥ ಮಾರ್ಗ ಸರಿ ಇದೆಯೋ ಇಲ್ಲವೋ ಕೂತ್ಕೊಂಡು ವಿಚಾರವನ್ನು ಮಾಡಿ. ಯಾವ ಕರ್ಮಗಳನ್ನು ಮಾಡಿ ಆದಮೇಲೆ ನಾವು ಪಶ್ಚಾತ್ತಾಪವನ್ನು ಪಡ್ತೀವೋ ಆ ಕರ್ಮಗಳು ಶುಭ ಕರ್ಮಗಳಲ್ಲ. ಯಾವ ಕರ್ಮಗಳನ್ನು ಮಾಡಿ ಆದಮೇಲೆ ವಿಲಾಪದಿಂದ ಅಥವಾ ದುಃಖದಿಂದ ಗೋಳಾಡುವಂತಹ ಸಂದರ್ಭಗಳು ಉಂಟಾಗ್ತವೋ ಅಂಥ ಕರ್ಮಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ನಾವು. ಸಾಧ್ಯವಿದೆಯೋ ಹೂವುಗಳನ್ನು ಬೆಳೆಸುವಂತಹ ಕೆಲಸವನ್ನು ನಾವು ಮಾಡ್ಬೋದು. ನಮ್ಮ ಕೈನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥ ಕೆಲಸಗಳನ್ನು ಮಾತ್ರ ಮಾಡಬೇಕು. ಸಾಧನೆ ಅಂದರೆ ಏನು ಹೇಳಿ, ಇಷ್ಟು ದಿನಗಳ ಕಾಲ ನಾನು ಏನು ಕರ್ಮಗಳನ್ನು ಮಾಡಿದ್ದೀನಿ, ಏನು ಕೆಲಸಗಳನ್ನು ಮಾಡಿದ್ದೀನಿ, ಅದರಿಂದ ಏನಾಗಿದೆ ಪ್ರಯೋಜನ, ಅದರಿಂದ ಏನು ಲಾಭ ಆಗಿದೆ. ವ್ಯಕ್ತಿ ವಿಚಾರವನ್ನು ಮಾಡ್ತಾನೆ, ಜಾಗೃತನಾಗ್ತಾನೆ. ಆಂತರಿಕವಾಗಿ ಜಾಗೃತನಾಗುವಂಥದ್ದು, ಆಂತರಿಕವಾಗಿ ಜಾಗರಣ. ಗಮನಿಸಿ, ದಾನ ಮಾಡ್ತಕ್ಕಂಥವ್ರೆಲ್ಲರೂ ಒಳ್ಳೆಯವರಲ್ಲ. ಹಿಂಸೆಯನ್ನು ಮಾಡದಿರ್ತಕ್ಕಂಥವರೆಲ್ಲರೂ ಕೂಡ ಶ್ರೇಷ್ಠ ಪುರುಷರೇನಲ್ಲ. ಒಬ್ಬ ಕಳ್ಳನೂ ದಾನ ಮಾಡ್ಬೋದು, ಒಬ್ಬ ವಂಚಕನೂ ಕೂಡ ದಾನ ಮಾಡ್ಬೋದು ಈ ಜಗತ್ತಲ್ಲಿ. ಒಬ್ಬ ಅಸಾಧುವಾಗಿಯೂ ಕೂಡ ದಾನವನ್ನು ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಶುಭ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ.
ದಾನವನ್ನು ಮಾಡಲಿಕ್ಕೆ ಏನು ನಾವು ಸಂಗ್ರಹ ಮಾಡ್ತಾ ಇದ್ದೀವಿ, ಏನು ನಮ್ಮ ಹತ್ರ ಇದ್ದೀವಿ, ಅದನ್ನು ಎಲ್ಲಿಂದ ಬರ್ತಾ ಇದೆ, ಅದರ ಮೂಲ ಏನು? ಒಬ್ಬ ಕೊಲೆಗ ಹುಡುಗ ಕೂಡ ಬೇಕಾದರೆ ಈ ಜಗತ್ತಲ್ಲಿ ಒಂದು ಮಂದಿರವನ್ನು ಕಟ್ತಾನೆ. ಒಬ್ಬ ಹೆಂಡವನ್ನು ಮಾರ್ತಕ್ಕಂಥ ವ್ಯಕ್ತಿಯು ಕೂಡ ಅನೇಕ ಮಂದಿರಗಳನ್ನು ಕಟ್ತಾನೆ. ಒಳ್ಳೆಯದು ಕೆಲಸ ಸಮಾಜದ ದೃಷ್ಟಿಕೋನ. ಕೃತ್ಯ ಒಳ್ಳೆಯದೇ ಇರ್ಬೋದು, ಕರ್ಮ ಒಳ್ಳೆಯದೇ ಇರ್ಬೋದು, ಆದರೆ ವ್ಯಕ್ತಿ ಒಳ್ಳೆಯವನಾಗಿರ್ಲೇಬೇಕಂತಕ್ಕಂಥ ನಿಯಮ ಇಲ್ಲ. ವ್ಯಕ್ತಿ ಒಳ್ಳೆಯವನಾಗಿರಬೇಕು, ವ್ಯಕ್ತಿಯ ಸ್ವಭಾವ ಒಳ್ಳೆಯದಾಗಿರಬೇಕು, ವ್ಯಕ್ತಿಯ ಅಂತಃಕರಣ ಶುದ್ಧವಾಗಿರಬೇಕು. ಒಳ್ಳೆಯ ಕೃತ್ಯಗಳನ್ನು ಮಾಡೋದಲ್ಲ. ಯಾವಾಗ ವ್ಯಕ್ತಿಯ ಅಂತಃಕರಣ ಪರಿಶುದ್ಧವಾಗಿದೆಯೋ, ವ್ಯಕ್ತಿಯ ಅಂತಃಕರಣದಲ್ಲಿ ವ್ಯಕ್ತಿತ್ವ ಬದಲಾವಣೆಯನ್ನು ಹೊಂದಿದೆಯೋ, ಅವನು ಏನೇ ಮಾಡಲಿ ಅದು ಪುಣ್ಯ ಕರ್ಮಗಳಾಗ್ತಿವೆ. ಏನೇ ಮಾಡಲಿ ಒಳಿತನ್ನು ಉಂಟು. ಅಯ್ಯೋ ನಾನು ಇದನ್ನು ಮಾಡಿದೆ, ಇದನ್ನು ಮಾಡಬಾರ್ದಿತ್ತು, ಇದನ್ನು ಮಾಡಬೇಕಿತ್ತು, ಇದನ್ನು ಮಾಡಲಿಲ್ಲ, ಲೆಕ್ಕ ಇಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ? ಅವನು ಎಷ್ಟು ಸಂತೋಷವಾಗಿದ್ದಾನೆ, ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಅವನ ಕರ್ಮಗಳೆಲ್ಲವೂ ಅವನ ಸಂತೋಷದಿಂದ, ಅವನ ಸಂಭ್ರಮದಿಂದ ಬಂದಿರತಕ್ಕಂಥವು, ದುಃಖದಿಂದಲ್ಲ. ಅದರಿಂದ ಅಧ್ಯಾತ್ಮ ಕರ್ಮಗಳನ್ನು ಒಳ್ಳೆಯದು ಮಾಡಿ ಅದರ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡೋದಿಲ್ಲ. ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಬೇಕು. ವ್ಯಕ್ತಿತ್ವದಲ್ಲಿ ಕ್ರಾಂತಿ ಆಗಬೇಕು. ಅದರ ಕಡೆಗೆ ಹೆಚ್ಚನ್ನು ಒತ್ತು ಮುಂದುವರಿಯುತ್ತೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.